ಹಾಯ್ ನಮಸ್ಕಾರ. SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್‌ಗೂ ಸ್ವಾಗತ ಸುಸ್ವಾಗತ. ಈಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ ವಿಶೇಷವೇನೆಂದರೆ 10ನೇ ತರಗತಿ ಓದುತ್ತಿರುವ SSLC ವಿದ್ಯಾರ್ಥಿಗಳಿಗೆ ಮತ್ತು PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಓದುತ್ತಿರುವ 2025ರ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ SSLC ಆಗಿರಲಿ ಮತ್ತು PUC ಆಗಿರಲಿ 33% ಮಾಡಿದ್ದಾರೆ ಸ್ಟೂಡೆಂಟ್ಸ್. ಹೋದ ವರ್ಷ ಅಂದರೆ ಕಳೆದ ವರ್ಷ 35% ಇತ್ತು, ಈಗ 33% ಮಾಡಿದ್ದಾರೆ. ಇನ್ನು ಒಂದು ನಿಮ್ಮ ಒಂದು ಪರ್ಸಂಟೇಜ್ ಏನಿದೆ ಅಲ್ವಾ, ಅದು ಕೇವಲ 220 ಅಂಕಗಳು ಗಳಿಸಿದರೆ ಎಲ್ಲ ಸಬ್ಜೆಕ್ಟ್ಸ್ 6 to 7 ಸಬ್ಜೆಕ್ಟ್ಸ್ ಸೇರಿ 220 ಅಂಕಗಳನ್ನು ಗಳಿಸಿದರೆ ಸಾಕು. ನಿಮಗೆ ಒಂದು ಅಂದರೆ ಈಗ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ಬೋದು ಅನ್ನೋ ಒಂದು ಸೂಚನೆ ತಿಳಿದು ಬರ್ತಾ ಇದೆ. ಹೋದ ವರ್ಷ ಅಂದರೆ ಕಳೆದ ವರ್ಷ 80ಕ್ಕೆ ಪೇಪರ್ ಇರುತ್ತಿತ್ತು. ನೀವು ಕೈಯಿಂದ ಬರೆಯುವ ಒಂದು ಪೇಪರ್ ಎಕ್ಸಾಮಿನೇಷನ್ ಮಾರ್ಕ್ಸ್ 80. ಹಾಗಾದರೆ ಆ 80ಕ್ಕೆ 35 ಅಂಕ ಪಡೆದುಕೊಂಡ್ರೆ ಮಾತ್ರನೇ ಪಾಸ್ ಅಂತ ಒಂದು ಅರ್ಥ ಬರ್ತಾ ಇದೆ. ಈ ವರ್ಷ ಇಳಿಕೆ ಆಗಿದೆ ವಿದ್ಯಾರ್ಥಿಗಳೇ ಅನ್ನುವ ಒಂದು ಸೂಚನೆ ಅಂದರೆ ಮಾಹಿತಿ ತಿಳಿದು ಬರ್ತಾ ಇದೆ. ಹೋದ ವರ್ಷ ವಿದ್ಯಾರ್ಥಿಗಳು ಅಂದರೆ ನನ್ನ ಮಾರ್ಕ್ಸ್ ಇಷ್ಟು ಕಡಿಮೆ ಬಂದಿದ್ದಾವೆ ಅಂತ ಫೀಲ್ ಆಗ್ತಾ ಇದ್ರು. ಈ ವರ್ಷ ಹಾಗೆ ಆಗುವ ಇಲ್ಲ, ನಿಮಗೆ ಚಾನ್ಸ್ ಇರುತ್ತೆ. ಅಂದರೆ ನಾನು ಹೇಳ್ತೀನಿ ಅಂದರೆ ಇವಾಗ ಕೊಟ್ಟಿರುವ ಒಂದು ಸರ್ಕಾರ ಯೋಜನೆ ಸೂಚನೆಯಿಂದ ನೀವು ಇನ್ನೂ ಹೆಚ್ಚು ಅಂಕ ಗಳಿಸಬಹುದು. ನಮ್ಮ ಒಂದು ಶಿಕ್ಷಣ ಸಚಿವರು ಅಂದರೆ ಎಜುಕೇಷನ್ ಮಿನಿಸ್ಟರ್ ಅವರು 33% ಅನ್ನು ಪಾಸಿಂಗ್ ಮಾರ್ಕ್ಸ್ಗೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಈಗ ಸ್ವಲ್ಪ ಹೆಚ್ಚಿನ ಫೋಕಸ್ ಆ್ಯಂಡ್ ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ಇನ್ನೂ ಹೆಚ್ಚು ಪರ್ಸೆಂಟೇಜ್ ಅನ್ನು ಗಳಿಸಬಹುದು. ನಿಮಗೆ ಪ್ರೈಸ್ ಮನಿ ಮುಂದೆ ಸಿಗುವ ಸಾಧ್ಯತೆ ಇದೆ. ಕೊನೆಯದಾಗಿ ಒಂದೇ ಒಂದು ಮಾತು, ಎಲ್ಲ ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸ್ ನೋಡ್ತಾ ಇದ್ದರೆ ಎಚ್ಚರಿಕೆಯದಾಗಿ, ನೀವು ಏನಾದರೂ 1, 2 ಅಥವಾ 3 ಮಾರ್ಕ್ಸ್ನಲ್ಲಿ ಫೇಲ್ ಆದರೆ ಯಾವುದೇ ಎಕ್ಸಾಮ್ನಲ್ಲಿ ಮತ್ತೆ ಅಪ್ಲೈ ಮಾಡಿಕೊಂಡು ಕಟ್ಟಿಕೊಂಡು ಬರೆಯಬಹುದು. ಯಾವುದೇ ರೀತಿಯಾಗಲಿ ವಿದ್ಯಾರ್ಥಿಗಳು ಏನೇ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಳ್ತಾರೆ. ಇದಿಷ್ಟು ಇನ್ಫಾರ್ಮೇಷನ್ ಆಯಿತು. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಿತ್ ಮೋರ್ ಫ್ರೆಂಡ್ಸ್.